ಇನ್ನು ದರ್ಶನ್ ಬಗ್ಗೆ ನಟಿ ರಾಧಿಕಾ ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ದರ್ಶನ್ ಅವರೊಂದಿಗೆ ನನಗೆ ಉತ್ತಮ ಬಾಂಧವ್ಯ ಇತ್ತು. ಮಂಡ್ಯ ಸಿನಿಮಾ ಶೂಟಿಂಗ್ ಟೈಮ್ನಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ. ದರ್ಶನ್ ಬಗ್ಗೆ ನಟಿ ರಾಧಿಕಾ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಮಂಡ್ಯ ಸಿನಿಮಾ ಶೂಟಿಂಗ್ ಟೈಮ್ನಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ. ಆಗ ನಾವೆಲ್ಲ ಮೈಸೂರಿನ ಫಾರ್ಮ್ ಹೌಸ್ಗೆ ಹೋಗಿದ್ವಿ. ಎಲ್ಲರ ಜೊತೆ ದರ್ಶನ್ ಬಹಳ ಲವಲವಿಕೆಯಿಂದ ಇರ್ತಾ ಇದ್ರು. ಸಡನ್ ಆಗಿ ವಿಚಾರ ಕೇಳಿ ತುಂಬಾ ಬೇಜಾರಾಯಿತು. ನಿಜಕ್ಕೂ ದರ್ಶನ್ ಲೈಫಲ್ಲಿ ಏನಾಗಿದೆಯೋ ಗೊತ್ತಾಗ್ತಾ ಇಲ್ಲ. ಅವ್ರ ಬಗ್ಗೆ ಮಾತಾಡೋ ರೈಟ್ಸ್ ನನಗಿಲ್ಲ, ಕಾನೂನಿದೆ. ಪವರ್ ಟಿವಿ ಜೊತೆ ನಟಿ ರಾಧಿಕಾ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಮಂಡ್ಯ ಶೂಟಿಂಗ್ ಟೈಮಲ್ಲಿ ನಾವು ಫಾರ್ಮ್ ಹೌಸ್ಗೆ ಹೋಗಿದ್ವಿ. ಸೊ ಎಷ್ಟು ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಮತ್ತು ಎಲ್ಲರ ಹತ್ರ ತುಂಬ ನಗ್ನಗ್ತಾ ಮಾತಾಡೋರು, ಚೆನ್ನಾಗಿತ್ತು. ಸೊ ಸಡನ್ನಾಗಿ ಒಂದು ಫ್ಲ್ಯಾಶ್ ನ್ಯೂಸ್ ಬಂದಾಗ ಈ ಥರ ಆಗಿದೆ ಅಂತ ಮನಸ್ಸಿಗೆ ತುಂಬ ಬೇಜಾರಾಯಿತು. ಅಂದರೆ ಅವ್ರ ಪರ್ಸ್ನಲ್ ಲೈಫ್ ನಮ್ಗೆ ಗೊತ್ತಿಲ್ಲ, ಅವ್ರ ಲೈಫಲ್ಲಿ ಏನು ನಡೆದಿದೆ ನಮ್ಗೆ ಗೊತ್ತಿಲ್ಲ. ಇವಾಗ ನಂದು ನೋಡಿ, ಕೆಲವು ಸಲ ನಮ್ಮ ಲೈಫಲ್ಲಿ ಏನೋ ನಡೆದಿರುತ್ತೆ, ಬಟ್ ಅಲ್ಲಿ ಏನೋ ತೋರಿಸ್ತಿರ್ತಾರೆ, ನಮ್ಮ ಬಗ್ಗೆ ಏನೋ ಮಾತಾಡ್ತಿರ್ತಾರೆ. ಹಾಗಾಗಿ ನನಗೆ ನಿಜಕ್ಕೂ ಅವ್ರ ಲೈಫಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಅವ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಅಧಿಕಾರನೇ ಇಲ್ಲ. ಮತ್ತು ಇದೆಲ್ಲನೂ ನೋಡ್ಕೊಳ್ಳೋದಕ್ಕೆ ಕಾನೂನಿದೆ. ಯಾವುದು ಸತ್ಯ, ಯಾವುದು ಸುಳ್ಳು. ಸತ್ಯ ಅನ್ನೋದು ಯಾವ ರೀತಿ ಗೊತ್ತಾ, ಹೊಟ್ಟೆಲಿರೋ ಮಗು ಥರ, ಅದು ಒಂದಲ್ಲ ಒಂದು ದಿವಸ ಅದು ಆಚೆ ಬರಲೇಬೇಕು. ಸೊ ಹಾಗಾಗಿ ಸತ್ಯಕ್ಕೋಸ್ಕರ ವೆಯ್ಟ್ ಮಾಡೋಣ. ಅದು ಏನಾಗುತ್ತೆ ಮುಂದೆ ಅಂತ ಕಾದು ನೋಡ್ಬೇಕು. ಮಂಡ್ಯ ಶೂಟಿಂಗ್ ಟೈಮ್